20 ವರ್ಷಗಳ ನಂತರ ಮತ್ತೆ ಆಕಾಶ್ ರಿಲೀಸ್ ಆಗಿದೆ. ಸೊ ಆಗ ಏನು ಕ್ರೇಜ್ ಇತ್ತು ಅದೇ ಕ್ರೇಜ್ನ ಮತ್ತೆ ಕ್ರಿಯೇಟಿವ್ ಮಾಡಿದ್ರು. ಸೊ ಏನು ಹೇಳ್ತೀರಿ ಸರ್? ಖುಷಿ ಆಗುತ್ತೆ. ಡೈರೆಕ್ಟ್ರಿ ಇನ್ನೇನು ಬೇಕು, 20 ವರ್ಷದಿಂದ ಜನ ಯಾವ ಥರ ರಿಸೀವ್ ಮಾಡಿಕೊಂಡು ಅದೇ ಥರ ಸಿನಿಮಾನ ರಿಸೀವ್ ಮಾಡಿಕೊಂಡು ಪ್ರತಿಯೊಂದು ಡೈಲಾಗು ಸಾಂಗ್ ಶಾರ್ಟ್ಸ್ಗೂ ಎಂಜಾಯ್ ಮಾಡ್ತಾರೆ. 20 ವರ್ಷ ಆದಮೇಲೂ ಕೂಡ ಈ ರೀತಿ ಎಂಜಾಯ್ ಮಾಡ್ತಾರೆ ಅನ್ನೋದು ನಿಜಕ್ಕೂ ಆಶ್ಚರ್ಯ. ತುಂಬ ಚೆನ್ನಾಗಿದೆ, ಖುಷಿ ಆಗುತ್ತೆ ಸರ್. ಅಂದರೆ ನೀವು ಅವಾಗ ಯಾವ ರೀತಿ ಅಂದರೆ ಅವಾಗಿನ ಸೆಲೆಬ್ರೇಷನ್ ಈಗಿನ ಸೆಲೆಬ್ರೇಷನ್ ಮಾಡಿದ್ರೆ, ಸೊ ಹಾಗೆ ಅಪ್ಪು ಸರ್ ಇರುವಾಗ ಯಾವ ರೀತಿ ಫ್ಯಾನ್ಸ್ಗಳನ್ನು ಸೆಲೆಬ್ರೇಟ್ ಮಾಡೋದು? ಪ್ರೇಕ್ಷಕರು ಆಗಲೂ ಚೇಂಜ್ ಆಗಿಲ್ಲ, ಈಗಲೂ ಚೇಂಜ್ ಆಗಿಲ್ಲ. ಮೀಡಿಯಾ ಒಂದಿರಲಿಲ್ಲ ಅಷ್ಟೇ, ಮೀಡಿಯಾ ಇದೆ. ಈಗ ತುಂಬ ಜನಕ್ಕೆ ರೀಚ್ ಆಗುತ್ತೆ. ಆಗ ಮಹೇಶ್ ಬಾಬು ಯಾರೋ ಅಂತ ಗೊತ್ತಿರಲಿಲ್ಲ, ಈಗ ಎಲ್ಲ ತುಂಬ ಜನ ಗೊತ್ತಾಗಿದೆ ಮಹೇಶ್ ಬಾಬು ಯಾರು ಅಂತ. ಫೇಸ್ಬುಕ್ ಮಾಡ್ತಾರೆ, ಅದು ಎಲ್ಲ ಇರೋ ಮೀಡಿಯಾಗಳಿಂದ ನಿಮ್ಮಿಂದಲೇ ಅದು ಸಾಧ್ಯ ಆಗಿದೆ. ಈ ಸಿನಿಮಾ ಕೂಡ ಜನಕ್ಕೆ ರೀಚ್ ಆಗೋದು ಕೂಡ ನಿಮ್ಮಿಂದಲೇ. ಎಲ್ಲದಕ್ಕೂ ಕೆಲವೊಂದು ನೀವು ಕಾರಣಕರ್ತರು ಜನಕ್ಕೆ ರೀಚ್ ಆಗೋದು, ಅವ್ರು ಬಂದು ಅದೇ ಥರ ಜನ ಬಂದು ನೋಡಿ ಖುಷಿ ಪಟ್ಟಿದ್ದಾರೆ, ಖುಷಿ ಪಡ್ತಾರೆ. ಡೈರೆಕ್ಟಾಗಿ ಅಭಿಮಾನಿಗಳ ಜೊತೆಗೆ ಇವತ್ತು ಮಹಿಳಾ ಅಭಿಮಾನಿಗಳು ಸಾಕಷ್ಟು ಜನಗಳು ಬಂದು ಆ ಸೀನ್ಗಳನ್ನ ಡೈಲಾಗ್ಗಳನ್ನ ಎಂಜಾಯ್ ಮಾಡಿ ಸಿಳ್ಳೆ ಹೊಡಿತಿದ್ರು ಸರ್. ಅದ್ರ ಬಗ್ಗೆ ಹೇಳೋದು ಖುಷಿ ಸರ್. ಇನ್ನೇನು ನನ್ನ ಸಿನಿಮಾಗೆ ಆ ಥರ ಬಂದು ಆಡಿಯನ್ಸ್ ನನಗೆ ನಿಮ್ಮ ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿದಾಗ ಡೈರೆಕ್ಟ್ರಿಗೆ ಅದೇ ತಾನೇ ಒಂದು ದೊಡ್ಡ ಅವಾರ್ಡ್ ಇದ್ದಂಗೆ. ಅದು ನಾವು ಯಾವತ್ತೂ ಇಲ್ಲ, ಜನ ನೋಡ್ಕೊಂಡು ಎಲ್ಲ ಸಿನಿಮಾ ಮಾಡಿದ್ದಾರೆ ಅಂತ ಕೈ ಕೊಟ್ಟು ಅದೇ ದೊಡ್ಡ ಅವಾರ್ಡ್. ಈ ಸಂದರ್ಭದಲ್ಲಿ ಸರ್ ಅಪ್ಪು ಸರ್ ಅವ್ರ ಈ ಸಂದರ್ಭದಲ್ಲಿ ಏನನ್ನು ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀವಿ ಸರ್? ಯಾವ ರೀತಿ ಅಲ್ಲ, ಅವರು ಇಂಡಿಯಾದಾಗ ಈ ಸಿನಿಮಾ ರಿಲೀಸ್ ಆಗಿ ನಾವು ಸೆಲೆಬ್ರೇಟ್ ಮಾಡ್ತಿದ್ದೀವಲ್ಲ ಅಂತ ಒಂದು ನೋವಿದೆ. ಬಟ್ ಅವ್ರು ಇಲ್ಲದೆ ಇರೋ ನೋವನ್ನ ಈ ಸಿನಿಮಾಗಳ ಮುಖಾಂತರ ಅವ್ರು ನಮ್ಮ ಹತ್ರ ಸುತ್ತ ಇದ್ದಾರೆ ಅಂತ ನಮಗೆ ಅಂದ್ಕೊಂಡು ನಾವು ಅದನ್ನ ಸೆಲೆಬ್ರೇಟ್ ಮಾಡ್ತೀವಿ. ನೆಕ್ಸ್ಟ್ ವರ್ಷ ಬರ್ತಡೆಗೆ ಹಿಂದೆ ನಿರ್ದೇಶನದ ಅರಸು ಸಿನಿಮಾ ಏನಾದರೂ ರಿಲೀಸಿಂಗ್ ಪ್ಲ್ಯಾನ್ ಏನಾದರೂ ಆ ಥರ ನಡೀತಿದೆ ಈಗ ಅಂತ ಗೊತ್ತಿಲ್ಲ. ನಮಗೆಲ್ಲ ಶ್ರೀ ಮೇಡಮ್ ಡಿಸೈಡ್ ಮಾಡೋದು, ಮೇ ಬಿ ಮಾಡ್ಬೋದು. ಬಟ್ ಅವ್ರು ಡಿಸಿಷನ್ ತಗೊಂಡಿದ್ದಾರೆ. ಅದು ಮೇ ಬಿ ನಿಮಗೆ ಡಿಸೆಂಬರ್ ಜನವರಿ ಗೊತ್ತಾಗುತ್ತೆ. ಯಾವುದೇ ರಿಲೀಸ್ ಮಾಡೋದು, ಯಾವುದೇ ಸಿನಿಮಾ ಮಾಡೋದು ಅಪ್ಪು ಸರ್ ಇರ್ತಾರೆ, ಅದೇ ಒಂದು ಖುಷಿ. ಥ್ಯಾಂಕ್ ಯು.